ಕೆಮ್ಮು ಮತ್ತು ಕಫಕ್ಕೆ ಒಳ್ಳೆಯದಾಗುವ ಒಂದು ಕಷಾಯವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸ್ವಲ್ಪ ನಾನು ಬೆಲ್ಲ ತಗೊಂಡಿದ್ದೀನಿ, ಹಾಗೆ ಕಫಕ್ಕೆ ಸ್ವಲ್ಪ ಕೆಮ್ಮಿಗೆ ಕಫಕ್ಕೆ ಒಳ್ಳೆಯದಂತ ನಾನು ಸ್ವಲ್ಪ ಕಲ್ಲು ಸಕ್ಕರೆ, ಸ್ವಲ್ಪ ಮೆಂತೆ, ಹಾಗೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಇಷ್ಟು ಸಾಕು. ನಾವೀಗ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ನಾವೀಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ನಾವು ಜೀರಿಗೆ ಹಾಕ್ಕೊಳ್ತೀವಿ. ಸ್ವಲ್ಪ ಇದು ಕುದಿಬೇಕು. ಹಾಗೆ ಸ್ವಲ್ಪ ಮೆಂತೆ, ಹಾಗೆ ಸ್ವಲ್ಪ ಬೆಲ್ಲ. ನಾವೀಗ ಕಷಾಯಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ನಾವೀಗ ಲಾಸ್ಟಲ್ಲಿ ಬೆಲ್ಲ ಮತ್ತು ಕಲ್ಲು ಸಕ್ಕರೆನ ಹಾಕ್ತಾ ಇದ್ದೀವಿ. ಈಗ ನಾವು ಕಲ್ಲು ಸಕ್ಕರೆನ ಹಾಕ್ತೀವಿ. ಸ್ವಲ್ಪ ಇದು ಕುದಿದಂಗೆ ನಾವು ಸ್ವಲ್ಪ ಬಿಡೋಣ, 1-2 ನಿಮಿಷ. ಫ್ರೆಂಡ್ಸ್, ಈಗ ಕಷಾಯ ರೆಡಿ ಆಗಿದೆ. ಇದನ್ನು ಕುಡಿದ್ರೆ ಥಂಡಿ, ಕೆಮ್ಮು, ಕಫ ಇರೋದಿಲ್ಲ, ಬರೋದು ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.